ಸೊ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಅಲ್ಲ, ಸೀಕ್ರೆಟ್ ಹೇಳ್ತಾ ಇದೀನಿ. ನಾನು ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಬಿಯರ್ ಕುಡ್ದಿದ್ದ ಜಾಗಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ. ನಮ್ಮ ತೀರ್ಥ ರೂಪರು ಏನಾದ್ರು ಈ ವಿಡಿಯೋ ನೋಡಿದ್ರೆ ಖಂಡಿತ ನಾನು ಬಯಸ್ಕೊಳ್ಳೋದು ಗ್ಯಾರಂಟಿ. ಬಟ್ ನಿಮ್ಗೋಸ್ಕರ ದಟ್ ಸೀಕ್ರೆಟ್ ಇಸ್ ನಾವ್ ಓಪನ್. ಸೊ ಬಿಗ್ ಬೈಟ್ ಈಗ ಹೊಸ ಅವತಾರದಲ್ಲಿ ಬಂದಿದೆ. ಎಕ್ಸ್ಟ್ರೀಮ್ಲಿ ಹೈಜಿನಿಕ್ ಕಿಚನ್ಸ್, ವೆಲ್ ಲಿಟ್ ಆ್ಯಂಡ್ ಆಂಬಿಯನ್ಸ್ ಕೂಡ ನೋಡಿದ್ರೆ ಫುಲ್ ಮಾಡ್. ಇವತ್ತಿನ ಏನು ಫ್ಯಾಷನ್ ಇದೆಯೋ ಆ ಥರ ಒಂದು ಇಂಟೀರಿಯರ್ಸ್ ಅಲ್ಲಿ ತಂದಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಲುಕಿಂಗ್ ಆಗಿದೆ. ಬಿಗ್ ಬೈಟ್ ಇಸ್ ಆಲ್ವೇಸ್ ನೋನ್ ಫಾರ್ ಇಟ್ಸ್ ಕ್ಲೀನ್ಲಿನೆಸ್, ಟೇಸ್ಟ್ ಆ್ಯಂಡ್ ವೆರೈಟೀಸ್ ಆ್ಯಂಡ್ ಇಟ್ ಜಸ್ಟ್ ಗಾಟ್ ಬೆಟರ್. ಅಂಕಲ್ ನಮಸ್ಕಾರ. ಇವರು ನಮ್ಮ ಶ್ರೀಪತಿ ಅಂಕಲ್. ವಿಜಯನಗರಲ್ಲಿ ಇವರು ಒಂದು ಮನೆ ಮಾತಿದ್ದಂಗೆ ಅಂಡ್ ಎಲ್ಲ ಕಾಲೇಜ್ ಮಕ್ಕಳಿಗೂ ಅನ್ನದಾತು ಇದ್ದಂಗೆ. ಯಾಕೆ ಅಂದ್ರೆ ಇವರು ಕತೆ ಹಲವಾರು ವರ್ಷ ಮುಂಚೆಯಿಂದ ಶುರು ಆಯ್ತು. ಆವಾಗ ನಂಗೂ ಪರಿಚಯ ಇರಲಿಲ್ಲ, ಬಟ್ ನನ್ ವಿಜಯನಗರ್ ಫ್ರೆಂಡ್ಸ್ಗೆ ಇವರು ತುಂಬಾ ವರ್ಷದಿಂದ ಮುಂಚೆಯಿಂದ ಪರಿಚಯ ಇದ್ದಾರೆ. ಅಂಡ್ ಬಿಗ್ ಬೈಟ್ ವಿಜಯನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ ಮನೆ ಮಾತು. ಅಂಡ್ ಇವತ್ತು ನಿಮ್ಗೆ ಆಗ್ಲೇ ತೋರಿಸಿರಂಗೆ ಇಟ್ಸ್ ಬ್ಯಾಕ್ ಇನ್ ನ್ಯೂ ಶೇಪ್, ನ್ಯೂ ಡಿಸೈನ್, ನ್ಯೂ ಆಂಬಿಯನ್ಸ್ ಅಂತ ಹೇಳ್ಬೋದು. ಅಂಡ್ ವೆರಿ ಮಚ್ ಅಪ್ ಟು ದ ಪ್ರೆಸೆಂಟ್ ಆಂಬಿಯಂಟ್ ಮಾರ್ಕೆಟ್. ಆಗಿನ ಕಾಲಕ್ಕೆ ಇದ್ದಿದ್ದು ಆಗಿನ ಕಾಲೇಜ್ ಸ್ಟೈಲ್ಗಿತ್ತು, ಬಟ್ ಈಗ ಸ್ವಲ್ಪ ಆಂಬಿಯನ್ಸ್ ಮತ್ತೆ ಅಸ್ಥೆಟಿಕ್ಸ್ ಅನ್ನೋ ವರ್ಡ್ ಎಲ್ಲ ಬಂದಿದೆ. ಸೊ ಅದಕ್ಕೆ ತಕ್ಕಂಗೆ ಬಿಗ್ ಬೈಟ್ ನ ಅಂಕಲ್ ಮಾಡಿದ್ದಾರೆ. ಎಕ್ಸಾಕ್ಟ್ ಏನಕ್ಕೆ ಅಂತ ಹೇಳ್ತೀನಿ, ಅಂಕಲ್ ನೋಡಿ ಎಷ್ಟು ಅಸ್ಥೆಟಿಕ್ ಆಗಿದ್ದಾರೆ. ಆಕ್ಚುಲಿ ಅಂಕಲ್ ಅಂತ ಆದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಎಲ್ಲರಿಗೂ ಫನಿ ಇರುತ್ತೆ, ಬಟ್ ನಂಗೆ ಅವ್ರಿಗೆ ಹಲವಾರು ವರ್ಷದ ಪರಿಚಯ ಇರೋದ್ರಿಂದ ಅಂಡ್ ಅವ್ರಿಗೆ ಆ ಸ್ಥಾನ ಇರೋದ್ರಿಂದ ನಾನು ಅಂಕಲ್ ಅಂತ ಕರಿಬೇಕಾಗುತ್ತೆ. ಅವ್ರು ಆಕ್ಚುಲಿ ವಯಸ್ಸಾಗಿದೆ, ಬಟ್ ನೋಡೋಕ್ ಮಾತ್ರ ಈಗ ಯಂಗ್ಸ್ಟರ್ ಆಗಿದ್ದಾರೆ. ತುಂಬಾನು ವಯಸ್ಸಾಗಿಲ್ಲ ಅಂಕಲ್ಗೆ, ಬಟ್ ಸ್ಟಿಲ್ ಅಂಕಲ್ ಹೇಳಿ, ಈಗ ಇಷ್ಟು ವರ್ಷದಿಂದ ವಿಜಯನಗರಲ್ಲಿ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ದೀಸ್ ಆರ್ ಮೈ 4 ಫೇವ್ರೆಟ್ ಡಿಶಸ್. ಪಾಪಡಿ ಪಿಜ್ಜಾ ಅಂತ ನಂಗೆ ಪಂಚಪ್ರಾಣ. ವಡಾಪಾವ್ ಕೂಡ ನಂಗೆ ತುಂಬಾ ಇಷ್ಟ, ಬಟ್ ನಂದು ಎಲ್ಲಾ ಹಳೆ ವಿಡಿಯೋಸ್ ಅಲ್ಲೂ ವಡಾಪಾವ್ ಮಾಡಿ 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 ಈ ಸತಿ ವಡಾಪಾವ್ ತೋರ್ಸೋದು ಬೇಡ ಅಂತ ಡಿಸೈಡ್ ಆಗಿದೆ. ಇದು ನಂದು ಸೆಕೆಂಡ್ ಫೇವ್ರೇಟ್. ಎಸ್ಪೆಷಲಿ ಇದು ಮತ್ತೆ ಡ್ರೈ ಗೋಬಿ ಇದೆಯಲ್ಲ, ನಂದು ಮನೆಯಲ್ಲಿ ಹೌಸ್ ಪಾರ್ಟಿ ನಡೆಯುತ್ತೆ, ಅದಕ್ಕೆ ಗ್ಯಾರಂಟಿ ಪಾರ್ಸಲ್ ಇವೆರಡು. ನಿಮ್ಗೆ ಯಾವ್ದು ಫೇವ್ರೇಟ್? ನಮಗೆ ಇದರಲ್ಲಿ ನಮ್ದು ತವಾ ಪಲಾವ್. ನಮ್ದು ತವಾ ಪಲಾವ್ ಸ್ವಲ್ಪ ಫಾಸ್ಟ್ ಮೂವಿಂಗ್ ಐಟಮ್. ಓಕೆ, ಆಲ್ಮೋಸ್ಟ್ ಎಲ್ಲ ಏಜ್ನವರು ಒಂದು ಲೈಕ್ ಮಾಡುವಂತ ಐಟಮ್ ಅದು ತವಾ ಪಲಾವ್. ಹೌದಾ? ಓಕೆ. ಅದೇ ಸ್ಯಾಂಡ್ವಿಚ್ ಕೂಡ ಹಾಗೆ ನಮ್ದು. ಹೌದು, ಇದು ರಷ್ಯನ್ ಸ್ಯಾಂಡ್ವಿಚ್ ಅಲ್ಲ, ಇದು ನಮ್ದೊಂದು ಸ್ಪೆಷಲ್ ಸ್ಯಾಂಡ್ವಿಚ್. ಓಕೆ, ಇದ್ರಲ್ಲಿ ಸುಮಾರು ವೆರೈಟಿ ಇದೆ. ನಮ್ಮ ಹತ್ರ ಹೈಯೆಸ್ಟ್ ಮೂವಿಂಗ್ ಸ್ಯಾಂಡ್ವಿಚ್ ಕೂಡ. ಯಾಕಂದ್ರೆ ಟಿಪಿಕಲ್ ಚಟ್ನಿ ಮತ್ತೆ ಏನ್ ಮೆಥಡ್ ಇದೆ ಅದು ಯೂಸ್ ಮಾಡಿ ನಾವು ಮಾಡ್ತಾ ಇರೋದು. ಅದು ಕೂಡ ತುಂಬಾ ಚೆನ್ನಾಗಿ ಮೂವಿಂಗ್ ಇದೆ. ಓಕೆ, ಪಲಾವ್, ಆಮೇಲೆ ಸ್ಯಾಂಡ್ವಿಚ್ ಮತ್ತೆ ಪಾಪಡಿ ಪಿಜ್ಜಾ. ಅದು ನನಗ್ ಮಾತ್ರ ಇಷ್ಟ ಅದು ಇಲ್ಲಿ ಇಲ್ಲ ಎಲ್ಲರಿಗೂ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಜೆನ್ಯೂನ್ ಆಗಿ ಉತ್ತರ ಕೊಡ್ಬೇಕು. ಶೋರ್. ಆಯ್ತಾ? ನೀವು ತಿನ್ನಕ್ಕೋಸ್ಕರ ಬದುಕಿದ್ದೀರಾ, ಬದುಕೋಸ್ಕರ ತಿಂತೀರಾ? ನಾನು ತಿನ್ನೋಗೋಸ್ಕರನೇ ನಮ್ ಪಾರ್ಟಿ. ಸೊ ಇವತ್ತು ಇನ್ನಷ್ಟು ಹತ್ರ ಆದ್ರು ಅಂಕಲ್ ನಂಗೆ. ಸೊ ಐ ಲೈಕ್ ಪೀಪಲ್ ಹೂ ಥಿಂಕ್ ಈಟಿಂಗ್ ಇಸ್ ಅ ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ಲೈಫ್ ಅಂತ. ಥ್ಯಾಂಕ್ ಯು ಸೋ ಮಚ್.
ಈ ಟೇಸ್ಟಿಂಗ್ ಪ್ರೋಸೆಸ್ ಅಲ್ಲಿ ಇರುತ್ತಲ್ಲ, ಇನ್ನೊಂದು ಜನರಲಿ ರೆಸ್ಟೋರೆಂಟ್ಸ್ ಅಲ್ಲಿ ಯಾರನ್ನು ರೆಸ್ಟೋರೆಂಟ್ ಅಲ್ಲಿ ಫುಡ್ ನೋಡಿ ಅವ್ರಿಗೆ ಒಂಥರ ಸೈಕಲಾಜಿಕಲಿ ಒಂದು ಅವರ್ಷನ್ ಬಂದ್ಬಿಟ್ಟಿರುತ್ತೆ. ಅವ್ರ ರೆಸ್ಟೋರೆಂಟ್ ಫುಡ್ ಅವ್ರು ತಿನ್ನಕ್ಕಾಗೋದಿಲ್ಲ. ನಿಮ್ ಸಿಚುವೇಶನ್ ಅಲ್ಲಿ ಏನು, ನೀವು ನಿಮ್ ರೆಸ್ಟೋರೆಂಟ್ ಅಲ್ಲಿ ತಿಂತೀರಾ ತಿನ್ನಲ್ವಾ? 100%. ನಾನಂತೂ ಆಲ್ವೇಸ್ ಡೈಲಿ ಒಂದು ಐಟಮ್ ಒಂದು ತಿಂತಾ ಇರ್ತೇನೆ ರ್ಯಾಂಡಮ್ ಆಗಿ. ಅದು ಈಗ ಕಸ್ಟಮರಿಗೆ ಏನಾದ್ರು ರೆಡಿ ಮಾಡಿಟ್ಟು ಐಟಮ್ ಇರುತ್ತೆ, ನಾನೇನ್ ಮಾಡ್ತೇನೆ ಸಡನ್ ಆ ಐಟಮ್ ಅಂತ ತಗೊಂಡು ನಾ ಟೇಸ್ಟ್ ಮಾಡ್ಬಿಡ್ತೇನೆ. ಅದು ಟೇಸ್ಟ್ ಮಾಡಿದಾಗ ಆಯ್ತು, ಎಲ್ಲ ಗೊತ್ತಲ್ಲ ನಿಮ್ಗೆ. ಈಗ ನಮ್ಗೆ ಅಂತ ಹೇಳಿದ್ರೆ ಹುಡುಗರು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾರೆ, ಆ ತರ ಮಾಡಲ್ಲ, ರ್ಯಾಂಡಮ್ ಆಗಿ ಮಾಡ್ತಾರೆ. ರ್ಯಾಂಡಮ್ ಆಗಿ ಅದು ಡೈಲಿ ಒಂದು ಐಟಮ್ ಅಂತ ತಿಂದಿದೆ. ಓಕೆ. ಅಂಕಲ್ ವೆರಿ ಫ್ಯಾಷನಬಲ್ ಬೈಕರು. ವಿಜಯನಗರ ಬಿಗ್ ಬೈಟ್ ಮುಂದೆ ಬಂದ್ರೆ ಅವ್ರದ್ದು ಐದಾರು ಒಂದು ಬ್ಲಾಕ್ ಬೊಲೆರೋ ಇದೆ, ಆಫ್ ರೋಡಿಂಗ್ ಸೈಕ್ ಆಗಿದೆ. ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಓ ಇದು ಶ್ರೀಪತಿ ಅಂಕಲ್ ಬೊಲೆರೋ ಅಂತ. ಅಷ್ಟು ಮಾಡ ಮಾಡಿದ್ದಾರೆ. ಅಂಡ್ ಅದಲ್ಲದೆ ಒಂದು ರೆಡ್ ಕಾಂಟಿನೆಂಟಲ್ GT, ಅದು 11 ವರ್ಷ ಆಯ್ತು ಅಲ್ಲೇ ನಿಂತಿದೆ. ಹೌದಾ? 11 ವರ್ಷ ಆಯ್ತು. 11 ವರ್ಷದಿಂದ ಅಂಗಡಿ ಮುಂದೆನೆ ಇದೆ, ಅದು ಓಡಿಸ್ತಾನೆ ಇಲ್ಲ. ಓಡಿಸ್ತಾ ಇಲ್ವಾ? ಅದು ಒಂಥರ ಆಂಬಿಯನ್ಸ್, ಅಂಗಡಿಗೆ ಆಂಬಿಯನ್ಸ್ ಇದ್ದಾಗೆ. ಐ ಆಮ್ ನಾಟ್ ಎ ಹ್ಯೂಜ್ ಫ್ಯಾನ್ ಆಫ್ ರಾಯಲ್ ಎನ್ಫೀಲ್ಡ್, ಎಲ್ಲರಿಗೂ ಗೊತ್ತಿರಂಗೆ. ಬಟ್ ಸ್ಟಿಲ್ ಅಂಕಲ್ ರಾಯಲ್ ಎನ್ಫೀಲ್ಡ್ ಚೆನ್ನಾಗಿದೆ, ಅವ್ರ ಕ್ಯಾರೆಕ್ಟರ್ಗೆ ಇನ್ನ ಆಡ್ ಮಾಡುತ್ತೆ. ಸೊ ಚೆನ್ನಾಗಿ ಕಾಂಬೋ. ಅಂಕಲ್ ಫಸ್ಟ್ ಇದನ್ನ ಟ್ರೈ ಮಾಡೋಣ, ಬಿಕಾಸ್ ಈ ಕ್ರಂಚ್ ಇದೆಯಲ್ಲ ನಂಗೆ ಬಹಳ ಇಷ್ಟ. ನೋಡೋಣ ನಮ್ ಬ್ಲೇಡ್ ಏನಾದ್ರು ಮೈಕಲ್ಲಿ ಕ್ರಂಚ್ ನ ಕ್ಯಾಪ್ಚರ್ ಮಾಡಕ್ ಆಗತ್ತಾ ಅಂತ. ಮೈಕ್ ಹತ್ರ ಇಟ್ಕೊಳ್ಳ ಬಾಯಿಗೆ, ಇಲ್ಲ ಬರುತ್ತಾ? ಸೋ ಗುಡ್. ಮಲ್ಟಿಪಲ್ ಲೇಯರ್ಸ್ ಇದೆ, ಪನ್ನೀರ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆನಿಯನ್. ವಾವ್, ಸೋ ಫಿಲ್ಲಿಂಗ್. ಅದ್ರ ಜೊತೆಗೆ ಸಮಥಿಂಗ್ ದಟ್ ಲುಕ್ಸ್ ಲೈಕ್ ಮಖನಿ ಸಾಸ್ ಕೊಟ್ಟಿದ್ದಾರೆ, ನಾಟ್ ಎ ರೆಗ್ಯುಲರ್ ಕೆಚಪ್. ಎಲ್ಲಾ ಕಡೆ ಹೋದ್ರೆ ನಿಮಗೆ ರೆಗ್ಯುಲರ್ ಕೆಚಪ್ ಇರುತ್ತೆ, ಸ್ಟೋರ್ ಬಾಟ್ ಇರುತ್ತೆ, ಫ್ಯಾಕ್ಟ್ರಿ ಮೇಡ್ ಇರುತ್ತೆ. ಇದು ನಮ್ದು ಇನ್ ಹೌಸ್. ಏನ್ ಸಾಸ್ ಅಂತ ಕರೀತಾರೆ ಇದನ್ನ? ಇದು ಸ್ವಲ್ಪ ದೇಸಿ ಟಚ್ ಕೊಟ್ಟು ಮಾಡುವಂತ ಒಂದು ಗ್ರೇವಿ ಟೈಪ್, ಸ್ವಲ್ಪ ಥಿಕ್ ಗ್ರೇವಿ. ಸಾಸು ಅಲ್ಲ, ಚೆನ್ನಾಗಿದೆ. ಇದಕ್ಕೆ ಒಂದು ಸೂಟ್ ಆಗುವಂತ ಒಂದು ಗ್ರೇವಿ. ಲಾಜವಾಬ್. ಚೆನ್ನಾಗಿದೆ. ಎಂದು ರೋಲ್ ರೆಡಿ ಆಗಿದೆ, ಸೂಪರ್. ಬಟ್ ದಿಸ್ ಇಸ್ ಟು ಗುಡ್. ನಿಮ್ಮ ಮನೇಲಿ ಹೌಸ್ ಪಾರ್ಟೀಸ್ ಆದ್ರಲ್ಲಿ ಇದನ್ನ ಮತ್ತೆ ಡ್ರೈ ಗೋಬಿನ ತಗೊಂಡೋಗೋದು ಮರಿಬೇಡಿ. ವಾವ್, ಫಿಂಗರ್ ಲಿಕ್ಕಿಂಗ್ ಗುಡ್. ಅಂಕಲ್ ನಿಮ್ದು ಮೋಸ್ಟ್ ಮೆಮೊರಬಲ್, ಇಷ್ಟು ವರ್ಷನೂ ಮಿಸ್ ಮಾಡದೆ ಬರ್ತಾರೋ ಕಸ್ಟಮರ್ ಯಾರು? ತುಂಬಾ ಜನ ಇದ್ದಾರೆ. ಒಬ್ರು ಇಬ್ರು ಅಂತ ಏನಿಲ್ಲ, ಇಬ್ರು ಅಲ್ಲ. ಚಿಕ್ಕ ಮಗುವಿಂದ ನಮ್ದೀಗ ವಿಜಯನಗರಲ್ಲಿ ಒಂದು 20 ಇಯರ್ಸ್ ಕಳೀತು. ನಮ್ದು 20 years ಆಯ್ತು. 2 decades. ಓ ನೈಸ್. ಈ 20 years ಅಲ್ಲಿ ನನ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹೋಗ್ತಿರೋರು ಈಗ ಕೆಲವರು ಅವ್ರ ಮಕ್ಳಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಓಕೆ. ಎಷ್ಟೊಂದು ಕಸ್ಟಮರ್ ಅವ್ರ ಮಕ್ಳಿಗೆ ಜೊತೆಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಕೆಲವರು ಅವ್ರ ಮಕ್ಕಳಾಗಿ ಬಂದ್ರೆ ಅವ್ರ ಮಕ್ಕಳ ಜೊತೆ ನೈಸ್. ಆಮೇಲೆ ನಮ್ದು ಮೊದ್ಲಿದ್ದ ಶಾಪಿಗೆ ಕೆಲವರು ಲವ್ ಬರ್ಡ್ಸ್ ಆಗಿ ಬಂದವರು ಈಗ ಮದ್ವೆ ಹೇಳಿದ್ರೆ ಆಮೇಲೆ ಮದ್ವೆ ಆಗಿ ಅವರು ಕೂಡ ಇವಾಗ ರೆಗ್ಯುಲರ್ ವಿಸಿಟ್ ಇದೆ. ನೋಡಿ, ನಿಮ್ಮ ಜೀವನದಲ್ಲಿ ಒಬ್ಬ ಪ್ರಿಯಸಿ ಅಥವಾ ಪ್ರಿಯತಮ ಇದ್ರೆ, ಅವ್ರ ಜೊತೆ ನಿಮ್ಗೆ ಇನ್ನ ಫ್ಯೂಚರ್ ಕನ್ಸುಗಳಿದ್ರೆ, ಬಿಗ್ ಬೈಟ್ ಬಂದು ಒಂದು 4 ಸತಿ ನೀವು ಇಲ್ಲಿ ಡೈನ್ ಮಾಡಿದ್ರೆ ನಿಮ್ದು ಮದುವೆ ಆಗೋ ಪ್ರಾಬಬಿಲಿಟಿ ಚಾನ್ಸಸ್ ಜಾಸ್ತಿ ಆಗತ್ತೆ. ಓಕೆನಾ? ಆಗ್ಬೋದು ಕೂಡ. ಅಂಕಲ್ ನನ್ ಕಿವಿಲಿ ಹೇಳಿ, ಇದನ್ನ ರೆಕಾರ್ಡ್ ಮಾಡ್ಬೇಡ, ನಿಮ್ ವಯಸ್ಸು ಎಷ್ಟು ಕಮೆಂಟ್ ಅಲ್ಲಿ ಹೇಳಿ. ಕರೆಕ್ಟ್ ಆಗಿ ಕಮೆಂಟ್ ಮಾಡಿದವ್ರಿಗೆ ನಾನು ಬಿಗ್ ಬೈಟ್ ಅಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ ಕೊಡಿಸ್ತೀನಿ. ಕರೆಕ್ಟ್ ಆಗಿ ಗೆಸ್ ಮಾಡಿದವ್ರಿಗೆ. ಇದನ್ನ ನೀನ್ ಬೀಪ್ ಮಾಡಪ್ಪ ಬ್ಲೇಡ್. ಓಕೆ, ಐ ಥಿಂಕ್ ಮೈಕಲ್ ಕ್ಯಾಪ್ಚರ್ ಆಗಿರುತ್ತೆ, ಸೊ ಬೀಪ್ ಮಾಡು. ಎಸ್. ಸೊ ಅಂಕಲ್ ನೆಕ್ಸ್ಟ್ ವಿಲ್ ಕೊಡೋದ ತವಾ ಪಲಾವ್ ಟ್ರೈ ಮಾಡಿ. ಆಮೇಲೆ ನೀರೇನಾದ್ರು ಬೇಕಾ? ಗುಡ್ ಕ್ವಶನ್, ಬಟ್ ನಿಯರ್ ಬೇಡ, ಬಿಯರ್ ಬೇಕು. ಬಿಯರ್? ಎಸ್. ಫ್ರೂಟ್ ಬಿಯರ್ ಕೊಡೋರಿಗೆ. ಬಿಯರ್ ಎಲ್ಲ ಫ್ರೂಟ್ ಬಿಯರ್. ಸೊ ನನ್ನ ಫೇವ್ರೇಟ್ ಇದು. ನಾನು ತುಂಬಾ ವರ್ಷದ ಬರ್ತಿರ್ದಿಲ್ಲ. ಸೊ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಈ ಮಕ್ಕಳಿಗೆ ಈ ಹೊರಗಡೆ ಪ್ರಪಂಚ ನೋಡಿ, ಸಿನಿಮಾ ನೋಡಿ, ಈ ಸಿಗರೇಟ್ ಸೇದೋದು, ಬಿಯರ್ ಮಾಡೋದು ಏನೋ ಒಂದು ಕೂಲ್ ಫ್ಯಾಕ್ಟರ್ ಅಂತ ಅನ್ಕೋತಾರೆ. ನಾವು ಸ್ಟ್ರಾನ ಸಿಗರೇಟ್ ತರ ಇಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ವಿ. ಐ ಸ್ಟಿಲ್ ಡೋಂಟ್ ಪ್ರಮೋಟ್ ಸ್ಮೋಕಿಂಗ್ ಆರ್ ಡ್ರಿಂಕಿಂಗ್, ನಾರ್ ಡು ಐ ಡೂ ಇಟ್. ಬಟ್ ಹಾಗಾಗಿ ಆಗ ಒಂದು ನಂಗೆ ಚಿಕ್ಕ ವಯಸ್ಸಲ್ಲಿ ಶುರು ಆಗಿದ್ದು ಬಿಗ್ ಬೈಟ್ ಫ್ರೂಟ್ ಬಿಯರ್. ಅದ್ ನೋಡಕ್ಕೂ ಕಲರ್ ಇಸ್ ವೆರಿ ಸಿಮಿಲರ್ ಟು ಬಿಯರ್. ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಫ್ರೂಟ್ ಬೇಸ್ಡ್ ಫ್ಲೇವರ್ಸ್ ಇಂದ ಮಾಡಿರೋದು. ಅದಕ್ಕೆ ಸೋಡಾ, ಐ ಥಿಂಕ್ ಸೋಡಾ ಬೇಸ್.
ಸೊ ಆ ಬಿಯರ್ ತರ ನಿಮ್ಗೆ ಬಬಲ್ಸ್ ಫಿಸಿನೆಸ್ ಎಲ್ಲ ಬರುತ್ತೆ ಅಂಡ್ ಚಿಕ್ಕ ವಯಸ್ಸಲ್ಲಿ ಅದನ್ನ ಕುಡಿಯೋಕೆ ಏನೋ ಒಂಥರ ಓ ಬಿಯರ್ ಕುಡಿತಾ ಇದೆಯಲ್ಲ ಫೀಲ್ ಇರೋದು ಬಟ್ ಸ್ಟಿಲ್ ಇಟ್ ಇಸ್ ಆನ್ ಗೋಯಿಂಗ್. ಐ ಥಿಂಕ್ ತುಂಬಾ ಜನ ಆ ಒಂದು ಫೀಲ್ಗೆ ಕುಡಿತಾರ. ತುಂಬಾ ಅದು ಒಂಥರ ನಮ್ದು ಆ್ಯಪಿ ಅಂತ ಹ್ಯಾಪಿ ಸೇಮ್ ಇಲ್ಲ ಬಟ್ ಹ್ಯಾಪಿಗಿಂತ ಇನ್ನೂ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ವರ್ಷದಿಂದ ಫೇವ್ರೇಟ್ ಇದೆ ಅದು. ನಂಗೆ ಆಕ್ಚುಲಿ ತವಾ ಪಲಾವ್ ಆಗ್ಲಿ ಏನಾಗಲಿ ರಾಯ್ತಾ ಇಷ್ಟ ಆಗಲ್ಲ ಅಂತ. ಮೊಸರು ಟೇಸ್ಟ್ ತುಂಬಾ ಸ್ಟ್ರಾಂಗ್. ಅದ್ ತಿಂದ್ಬಿಟ್ರೆ ಈ ಫ್ಲೇವರ್ ಏನಿರುತ್ತೆ ಐ ಥಿಂಕ್ ಅದು ಕಡಿಮೆ ಆಗತ್ತೆ. ವಾವ್. ವಿಡಿಯೋಗಾದ್ರು ಎಷ್ಟು ಟೇಸ್ಟಿ ಇದೆ ಅಂದ್ರೆ ಒಂದೇ ಬೈಟಲ್ಲಿ ನಿಲ್ಸೋಕ್ ಕಷ್ಟ ಆಗತ್ತೆ. ಸೋ ಗುಡ್. ಹೇಗಿದೆ? ಬಿಯರ್ ಬಂತು. ಒಂದೇ ಕಾಲ್ಗೆ ಚೆನ್ನಾಗಿ. ಆ ಗ್ಲಾಸ್ ನೋಡಿ, ಆ ಕಲರ್ ನೋಡಿ. ಫುಡ್ ಇಸ್ ನಾಟ್ ಜಸ್ಟ್ ಅಬೌಟ್ ಟೇಸ್ಟ್, ಆಲ್ಸೋ ಅಟ್ ಟೈಮ್ಸ್ ಪ್ರೆಸೆಂಟೇಷನ್ ಹೆಂಗೆ ಮೈಂಡ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಐ ಥಿಂಕ್ ಅಂಕಲ್ ಅಬ್ಸಲ್ಯೂಟ್ ಕ್ರ್ಯಾಕ್ ಮಾಡಿದಾರದು. ಅಂಕಲ್ ಚೇರ್ಸ್ ಹೊಡೆಯೋಣ. Cheers. ಯಾವತ್ತು ಚಿಯರ್ಸ್ ಆದ್ಮೇಲೆ ಹಂಗೆ ಗ್ಲಾಸ್ ಇಡಬಾರ್ದು. ದೇರ್ ಇಸ್ ಅ ಸೇಯಿಂಗ್, ಚಿಯರ್ಸ್ ಆದ್ಮೇಲೆ ಇಫ್ ಯು ಡೋಂಟ್ ಡ್ರಿಂಕ್ ಅಂಡ್ ಜಸ್ಟ್ ಕೀಪ್ ದ ಗ್ಲಾಸ್ ಡೌನ್, ಬ್ಯಾಡ್ ಡ್ಯಾಶ್ ಲೈಫ್ ಫಾರ್ 7 years ಅಂತ. ರಿಸ್ಕ್ ತಗೊಳ್ಳೋರು ನಿಮ್ ಇಷ್ಟ. ಇಲ್ಲ ಜೀವನದಲ್ಲಿ ಸುಖ ನೆಮ್ಮದಿ ಇರ್ಬೇಕು ಅಂದ್ರೆ ಚಿಯರ್ಸ್ ಹೊಡೆದ್ಮೇಲೆ ಯಾವತ್ತು ಒಂದು ಸಿಪ್ ತಗೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಇಡಿ. ನಿಮ್ಗೆ ಗೊತ್ತಾದ ಡ್ಯಾಶ್ ಆಗಿಲ್ಲ. ಅಂಕಲ್ ಹೇಳ್ತಾರೆ ನೀನ್ ವಯಸ್ಸಾದ್ಮೇಲೆ ನಾನು ಇಲ್ಲಿ ಬಂದಿರೋದು ಅಂತ. ಅಂಕಲ್ ಒಂದು ಬೈಕ್ ತಗೊಳ್ಳಿ ನೀವು ತಗೋಪಾಲೋಣ. ಇಲ್ಲ ಇದನ್ನ ಬಟ್ ಐ ಲವ್ ದ ಬಿಯರ್. ನಾನು ಆಕ್ಚುಲಿ ಮದುವೆ ಆದ್ಮೇಲೆ ನನ್ನ ಹೆಂಡತಿನ ಅವಳ ತಮ್ಮಂದ್ರನ್ನ ಫಸ್ಟ್ ಕರ್ಕೊಂಡ್ ಬಂದಿದ್ದ ಜಾಗನೇ ಬಿಗ್ ಬೈಟ್. ಆವಾಗ ರಾಜೇಶ್ವರಿ ನಗರ್ ಬ್ರಾಂಚ್ ಅಲ್ಲಿ ರೀಲ್ಸ್ ಶೂಟ್ ಮಾಡ್ತಾ ಇದ್ದೆ. ಅದು ಮದ್ವೆಗಿದ್ದು ಹೊಸದ್ರಲ್ಲಿ. ಅವ್ರ ತಮ್ಮಂದ್ರೆ ಬೇರೆ, ಅವರೆಲ್ಲ ಸ್ವಲ್ಪ ಚಿಕ್ಕವರು ಫೀಲ್ ಇತ್ತು ನನಗೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಬೇಡ ಕರ್ಕೊಂಡಿದ್ದೆ. ಎಷ್ಟು ಅವರು ತಿಂದು ಆ ಕಲರ್ ಬರ್ಗರ್ಸ್ ಎಲ್ಲ ಇತ್ತು ಅವಾಗ. ಈಗಲೂ ಇದೆ ಅದು. ಈಗಲೂ ಇದೆ. ಸಖತ್ ಬ್ರೈಟ್ ರೆಡ್, ಬ್ರೈಟ್ ಗ್ರೀನ್, ಬ್ಲಾಕ್ ಬರ್ಗರ್ ಎಲ್ಲ ಆಯ್ತು. ಅವರೆಲ್ಲ ತಿಪ್ಟೂರ್ ಅವರು, ತುಮಕೂರು ಅವರು ನೋಡಿ ಬಹಳ ಎಕ್ಸೈಟ್ ಆಗಿದ್ರು. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಅವ್ರು ನಾನು ಅನ್ಕೊಂಡಷ್ಟು ಚಿಕ್ಕವರಲ್ಲ ಬಟ್ ದೊಡ್ಡವರೇ ಅಂತ. ಸೊ ಬಿಗ್ ಬೈಟ್ ಸ್ಯಾಂಡ್ವಿಚಸ್ ಪ್ರೆಸೆಂಟೇಷನ್ ಸಗಲಾಗಿರುತ್ತೆ. ಅಂಡ್ ಬೇರೆ ಕಡೆ ಬರೀ ಕೆಚಪ್ ಕೊಡ್ತಾರೆ, ಬಟ್ ಇಲ್ಲಿ ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಅಂಡ್ ಟೊಮ್ಯಾಟೊ ಕೆಚಪ್ 3 ಕೊಡ್ತಾರೆ. ಐ ಪ್ರಿಫರ್ ಟು ಮಿಕ್ಸ್ ದೆಮ್. ನೈಸ್ ಅಮಾಲ್ಗಮೇಷನ್ ಆಫ್ ಫ್ಲೇವರ್ಸ್ ಅಂಡ್ ಟೇಕ್ ಎ ನೈಸ್ ಬೈಟ್. ಫುಡ್ದು ಕ್ಲೋಸ್ ಅಪ್ ಶಾರ್ಟ್ಸ್, ಆಸ್ಟರಿಕ್ ಶಾರ್ಟ್ಸ್ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ವಿಡಿಯೋ ನೋಡ್ತಿರೋರು ಲೈಕ್, ಶೇರ್, ಫಾಲೋ, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿದ್ರೆ ಸಂತೋಷ. ಇಲ್ಲ ಒಂದಾದ್ರೂ ಮಾಡಿ. ಅಂಕಲ್ ನೆಕ್ಸ್ಟ್ ಪಾಪಡಿ ಚಾಟ್ಗೆ ಹೋಗೋಣ. ನೀವು ತಗೊಂಡ್ರೆ ಬೈಟ್? ತಗೊಂಡೆ. ನಾನು ನೋಡ್ಲಿಲ್ವಲ್ಲ. ತವಾ ಪಲಾವಲ್ಲಿ ಆಲೂಗಡ್ಡೆ ಇರೋದು ಏನಾದ್ರು ಬರುತ್ತಾ? ಆಲೂಗಡ್ಡೆ ಹಾಕೋದಿಲ್ಲ. ಓಕೆ. ಎಲ್ಲ ಕಡೆ ರಾಯ್ತಾ ಕಾಟಾಚಾರಕ್ಕೆ ಕೊಡ್ತಾರೆ ನೀರಾಗಿ. ಬಟ್ ಬಿಗ್ ಬೈಟ್ ಅಲ್ಲಿ ಕ್ವಾಲಿಟಿ ನೋಡಿ. ಇದು ನಾವು ಯೂಟ್ಯೂಬ್ ಮಾಡ್ತಿದೀವಿ ಅಂತ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿಲ್ಲ. ಆಗ್ಲೇ ಅಂಕಲ್ ಹೇಳ್ದಂಗೆ ದಿಸ್ ಇಸ್ ದ ಆಕ್ಚುಯಲ್ ಕ್ವಾಲಿಟಿ. ಈ ತರ ಥಿಕ್ನೆಸ್ ಕೊಡ್ತಾರಲ್ಲ, ದಿಸ್ ಜಸ್ಟಿಫೈಸ್ ದ ಪ್ರೈಸ್ ಅಂಡ್ ಕ್ವಾಲಿಟಿ ಆಫ್ ಬಿಗ್ ಬೈಟ್. ಕಮಿಂಗ್ ಟು ಮೈ ಫೇವ್ರೆಟ್, ಚೀಸ್ ಪಾಪಡಿ. ವಾಟ್ ಎ ಬ್ಯೂಟಿಫುಲ್ ಥಿಂಗ್. ಪಾಪಡಿ ಪಿಜ್ಜಾ. ಸೊ ಒಂದು ಚಾಟ್ನ ಮೇಲ್ಗಡೆ ಚೀಸ್ ಹಾಕಿ ಅದನ್ನ ಪಿಜ್ಜಾ ಓವನ್ ಅಲ್ಲಿ ಗ್ರಿಲ್ ಮಾಡಿ ಕೊಡ್ತಾರೆ. ದಟ್ಸ್ ವೈ ಇಟ್ಸ್ ನೋನ್ ಆಸ್ ಪಾಪಡಿ ಪಿಜ್ಜಾ. ಇಟ್ಸ್ ಅ ವೆರಿ ಫ್ಯೂಷನ್ ಡಿಶ್. ಬ್ಲೇಡ್ ಶೂಟ್ ಮಾಡ್ತಿರುವಾಗ ಹಂಗೆ ಒಂದು ಸ್ಮಾಲ್ ಇನ್ಸ್ಟಾಗ್ರಾಮ್ ಶಾರ್ಟ್ ತಗೋತೀನಿ ನಾನು. ನೀವು ಬಿಗ್ ಬೈಟ್ ಬಂದಲ್ಲಿ ನಿಮ್ ಫೇವರೇಟ್ ಫುಡ್ ಏನಿದೆ ಅದನ್ನ ಫೋಟೋ ಮತ್ತೆ ಅಥವಾ ವಿಡಿಯೋ ತಗೊಂಡು ಸ್ಟೋರೀಸ್ ಮಾಡಿ ಬಿಗ್ ಬೈಟ್ ನ ಟ್ಯಾಗ್ ಮಾಡೋದನ್ನ ಮಿಸ್ ಮಾಡ್ಬಿಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಂಕಲ್ ಇನ್ಸ್ಟಾಗ್ರಾಮ್ ನ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಅವರು ಬಹಳ ಖುಷಿ ಆಗ್ತಾರೆ ನಿಮ್ ಸ್ಟೋರೀಸ್ ಅಥವಾ ವಿಡಿಯೋಸ್ ಅಲ್ಲಿ ಅವ್ರನ್ನ ಟ್ಯಾಗ್ ಮಾಡಿದ್ರೆ. ಅಂಕಲ್ ಬನ್ನಿ, ನಾನು ನೀವು ಒಂದು ಪಾಪಡಿ ಪಿಜ್ಜಾನ ಚೇರ್ಸ್ ಮಾಡಿ ತಿನ್ನೋಣ. ತಗೊಳ್ಳಿ. ಒಂದು ರಿಚ್ ಆಗಿ ಆಲಪಿನೋಸ್ ಅಂಡ್ ಆಲಿವ್ಸ್ ಇರುತ್ತೆ.
ವಾವ್. ಹಿಂದೆ ಏನ್ ಐಡಿಯಾ ಹೆಂಗ್ ಬಂತಿದ್ ನಿಮ್ಗೆ? ನಮ್ದು ಇದೇ ಕೆಲಸ ನಾವು ಏನಾದ್ರು ಒಂದು ಹಿಂಗೆ ಟೇವ್ ಮಾಡ್ತಾ ಇರ್ತಾರೆ. ಬಟ್ ತುಂಬಾ ಚೆನ್ನಾಗಿ ಅಂಕಲ್. ಆ ಪಾಪಡಿದು ಕ್ರಂಚ್ ಸ್ಟೇಸ್ ಫಾರ್ ಲಾಂಗ್. ಅದ್ರ ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇದೆ, ಅದು ಜ್ಯೂಸಿ ಆಗಿರುತ್ತೆ. ಅದ್ರ ಮೇಲೆ ಚೀಸ್. ಮೇನ್ ಪಾಪಡಿ ಕರೆಕ್ಟ್ ಕ್ರಿಸ್ಪಿ ಇರ್ಬೇಕು. ಹೌದು. ನಾರ್ಮಲ್ ಪಾಪಡಿ ಆದ್ರೆ ಈ ಕ್ರಿಸ್ಪಿನೆಸ್ ಬರಲ್ಲ. ಓಕೆ, ಇದು ಪಾಪಡಿನೂ ನೀವು ಪಾಪಡಿ ನಾವೇ ಮಾಡೋದು. ನೀವೇ ಮಾಡ್ತೀರಾ? ಓಕೆ, ದಟ್ ಇಸ್ ವೈ ದ ಕ್ರಂಚ್. ಗಟ್ಟಿ ಇಲ್ಲ ಆಕ್ಚುಲಿ, ಕ್ರಂಚ್ ಇದೆ. ಕೆಲವು ಸತಿ ತುಂಬಾ ಕ್ರಂಚ್ ಮಾಡಕ್ ಹೋದ್ರೆ ಗಟ್ಟಿ ಆಗ್ಬಿಡುತ್ತೆ, ಕಚ್ಚಕ್ಕೆ ಆಗಲ್ಲ. ವೆರಿ ಫ್ಲೇಕಿ ಅಂಡ್ ವೆರಿ ಕ್ರಂಚಿ. ಬಟ್ ಅದು ಈ ತರ ಮಾಡಿದ್ಮೇಲೂ ಅದೇ ಕ್ರಂಚ್ ರಿಟೇನ್ ಆಗ್ತದೆ. ಅದೇ ವೆರಿ ಸ್ಪೆಷಲ್ ಥಿಂಗ್. ಈಗ ನಾರ್ಮಲ್ ಪಾಪಡಿ ಚಾಟ್ಸ್ಗೂ ಸೇಮ್ ಪಾಪಡಿ ಯೂಸ್ ಮಾಡ್ತೀರಾ? ಅದು ಬೇರೆ. ಸೊ ಇದು ಪಾಪಡಿ ಪೀಸಾಗ್ ಮಾಡಿರೋದೇ ಬೇರೆ ಪಾಪಡಿ. ಓ, ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್, ನೈಸ್. ಐ ಆಮ್ ಇನ್ ಲವ್ ವಿತ್ ದ ಫ್ರೂಟ್ ಬಿಯರ್. ಅಂಕಲ್ ಒಂದು ರೋಲ್ಸ್ ಹೇಳಿದ್ದೆ, ನನ್ನ ಫೇವ್ರೇಟ್ ಅದು. ರೆಡಿಯಾ? ಜನರಲಿ ನಂಗೆ ರೋಲ್ಸ್ ಅಂದ್ರೆ ಬಹಳ ಇಷ್ಟ. ಬಟ್ ಹಲವಾರು ಕಡೆ ನಾನು ರೋಲ್ಸ್ ತಿನ್ನೋದನ್ನ ಅವಾಯ್ಡ್ ಮಾಡ್ತೇನೆ ಅಂಕಲ್. ನಾನು ಯಾಕೆ ಅಂದ್ರೆ ರೋಲ್ಸ್ಗೆ ಫಿಲ್ಲಿಂಗ್ ಆಗ್ತಾರಲ್ಲ, ನಾನು ವೆಜಿಟೇರಿಯನ್ ಆದ್ರಿಂದ ರೋಲ್ಸ್ ಫಿಲ್ಲಿಂಗು ಎಷ್ಟೋ ಸತಿ ಬಿಸಿ ಮಾಡೋಕ್ಕೆ ಎಲ್ಲ ಅದೇ ತವ ಮೇಲೆ ಹಾಕ್ತಾರೆ, ನಾನ್ ವೆಜ್ಜು ಮೊಟ್ಟೆ ಎಲ್ಲ. ಸೊ ನಾನು ಜನರಲಿ ಎಷ್ಟೋ ಕಡೆ ನಾನು ರೋಲ್ಸ್ ತಿನ್ನೋಕೆ ಹೋಗೋದಿಲ್ಲ. ಬಿಗ್ ಬೈಟ್ ಪ್ಯೂರ್ ವೆಜಿಟೇರಿಯನ್ ಆದ್ರಿಂದ, ಜೈನ್ ಫ್ರೆಂಡ್ಲಿ ಕೂಡ ಆದ್ರಿಂದ, ವೆಜಿಟೇರಿಯನ್ಸ್ ಅಂಡ್ ಜೈನ್ಸ್ ಕಣ್ಣು ಮುಚ್ಕೊಂಡು ರೋಲ್ಸ್ ತಿನ್ಬೋದು 100%. ನಂಗೆ ಎಷ್ಟೋ ಜೊತೆ ಅದು ಬೇಜಾರಾಗುತ್ತೆ ಅಂಕಲ್. ಎಲ್ಲೋ ಆಸೆಯಾಗಿ ರೋಲ್ಸ್ ತಿನ್ನೋಕೆ ಹೋಗ್ತೀವಿ, ಕಾಟಿ ರೋಲ್, ಕೋಲ್ಕತ್ತಾ ರೋಲ್ ಎಲ್ಲ. ಬಟ್ ಅವರು ಆ ನಾನ್ ವೆಜ್ ಎಲ್ಲ ಹಾಕಿ ಅದನ್ನ ಬಿಸಿ ಮಾಡಿ ಅದೇ ತವಾ ಮೇಲೆ ಮತ್ತೆ ನಮಗೆ ರೋಟಿ ಹಾಕಿದಾಗ ಆಸ್ ಎ ವೆಜಿಟೇರಿಯನ್ ನಂಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ಆ ಥರ ತಿನ್ನೋಕ್ಕೆ. ಯಾವ ಕಡೆನೂ ಸಪ್ರೇಟ್ ತವಾ ಎಲ್ಲ ಏನು ಇಡೋದಿಲ್ಲ. ಕೊಡಿ. ಸೊ ಹಾಗಾಗಿ ಬಿಗ್ ಬೈಟ್ಗೆ ಬಂದಲ್ಲಿ ವೆಜಿಟೇರಿಯನ್ಸ್ ಕಣ್ಣು ಮುಚ್ಕೊಂಡು ರೋಲ್ಸ್ನ ತಿನ್ಬೋದು. ಸೂಪರ್ ಅಂಕಲ್, ಥ್ಯಾಂಕ್ ಯು. Look at the thickness. Don't laugh, Blade. I know what you're thinking. You have a dirty mind. Oh, ningu favorite? Oh, very nice. So, idu roll. Very nice. ಮಾಡಿಸ್ಕೊಂಡು ಬಿಸಿಯಾಗಿ ಫ್ರೆಶ್ ಆಗಿರುವಾಗ ತಿನ್ನಿ. It's got a very crunchy and crispy texture ಇಲ್ಲಿ. So, the rolls are really nice. I prefer not to have the sauce because the roll by itself is so freaking good and it's so tasty. Juicy with all the fillings inside. ಇದರಲ್ಲಿ ಪನ್ನೀರ್ ಇದೆ, ಚೀಸ್ ಇದೆ, ವೆಜಿಟೇಬಲ್ಸ್ ಇದೆ, ಸಾಸಸ್ ಇದೆ. ಐ ವಿಲ್ ಟಾಕ್ ಲೆಸ್ ಅಂಡ್ ಟೇಕ್ ಎ ಬೈಟ್. ಕ್ಯಾಶ್ಯೂ ಸ್ವಲ್ಪ ಮಸಾಲಲ್ಲಿ ಮೋಸ್ಟ್ ಬಂದಿದೆ. ಸ್ವಲ್ಪ ಹಾಕ್ತೇವೆ ರ್ಯಾಂಡಮ್ ಆಗಿ ಹೀಗೆ. ಓಕೆ, ವೆರಿ ರಿಚ್. ಜೈನ್ ಇದಲ್ಲ, ಜೈನ್ ಸಾಸಸ್ಸು ಇದಲ್ಲ. ನೈಸ್. ನಾ ಹೇಳ್ದಂಗೆ ವೆರಿ ಟೇಸ್ಟಿ. ಡ್ರೈ ಗ್ರೇಪ್ಸ್ ಇದೆ, ಕ್ಯಾಶ್ಯೂ ಇದೆ. ದೋಸ್ ಹು ಪ್ರಿಫರ್ ಆಲ್ ದಿಸ್ ರಿಚ್ನೆಸ್ ಇನ್ ಯೋರ್ ರೋಲ್ಸ್, ಯು ನೋ ವೇರ್ ಟು ಗೋ. ಐ ಥಿಂಕ್ ಒಂದು 10 ವರ್ಷ ಆಗಿದೆ, 15 ವರ್ಷ ಆಗಿದೆ ನಮ್ಮ ಪರಿಚಯ. ಸಮ್ವೇರ್ ಬಿಟ್ವೀನ್ 10 to 15 years. ನನ್ನ ಜೊತೆ ಮೋಸ್ಟ್ ಮೆಮೊರಬಲ್ ಮೆಮೊರಿ ಅಂತ ಹೇಳಿದ್ರೆ, ನೀನು ಇಲ್ಲಿ ಬಂದು ಫಸ್ಟ್ ಮೀಟ್ ಮಾಡಿದಾಗ ಪಾನಿಪುರಿ ಹೈಯೆಸ್ಟ್ ತಿಂದಿದೆ. ಜ್ಞಾಪಕ ಇಲ್ಲ ಇದು. ಹೌದಾ? ಹೈಯೆಸ್ಟ್? ಅವಾಗ ನಮ್ದು 10 rupees ಇತ್ತು ಸ್ಟಾರ್ಟಿಂಗ್. ಓಕೆ. ಅವಾಗ ನೀನು ಮ್ಯಾಕ್ಸಿಮಮ್ ಎಷ್ಟು ಟ್ರೈ ಮಾಡಕ್ ಆಗತ್ತೆ ಅಂತ ಹೇಳ್ಕೊಂಡು ನೀನು ನಿನ್ ಫ್ರೆಂಡ್ಸ್ ಎಲ್ಲ ಬಂದದ್ದು ಇವತ್ತಿಗೂ ನನಗೆ ನೆನಪಿದೆ. ಓ ಸೂಪರ್. ನಾನೇ ಗೆದ್ದಿದ್ನ? ನೀನೇ. ವಂಡರ್ಫುಲ್. ಹೈಯೆಸ್ಟ್ ಎವರ್ ಚಾಲೆಂಜ್ ವಿನ್ನರ್ ನಾನು. ಅಂಡ್ ಪಾನಿಪುರಿನೂ ಅಷ್ಟು ಚೆನ್ನಾಗಿತ್ತು. ಕಮಿಂಗ್ ಟು ಪಾನಿಪುರಿ, ಜನರಲಿ ಈ ತರ ಫೈನ್ ಡೈನಿಂಗ್ ಅಥವಾ ಒಳ್ಳೆ ಚಾಟ್ ರೆಸ್ಟೋರೆಂಟ್ಸ್ ಹೋದ್ರೆ ನಿಮ್ಗೆ ಪಾನಿಪುರಿ ಪ್ಲೇಟಲ್ಲಿ ಸೆಟ್ ಮಾಡಿ ಕೊಡ್ತಾರೆ. ಅವ್ರು ಕೊಟ್ಟು ನಾವು ತಿನ್ನೋ ಅಷ್ಟೊತ್ತಿಗೆ ಪೂರಿ ಬೇಸ್ ಎಲ್ಲ ಸಾಫ್ಟ್ ಆಗಿ ವೇಸ್ಟ್ ಆಗಿರುತ್ತೆ. ಬಿಗ್ ಬೈಟಲ್ಲಿ ಸ್ಪೆಷಲ್, ಸುಮ್ಮನೆ ಒಂದು ಪ್ಯಾನ್ ಹಿಂಗೆ ಕೊಡು. ಔಟ್ಡೋರ್ ಲೈವ್ ಪಾನಿಪುರಿ ಕೌಂಟರ್ ಇದೆ. ಎನಿ ಟೈಮ್ ನೀವು ಪಾನಿಪುರಿ ಟೋಕನ್ ತಗೊಂಡು ಈ ಕೌಂಟರಲ್ಲಿ ಹೋದ್ರೆ ಪಾನಿಪುರಿ ಕೊಡ್ತಾರೆ. ಮೀಠಾ ಪಾನಿ, ಸ್ವೀಟ್ ಪಾನಿ ಎಲ್ಲ ಇರುತ್ತೆ. ಐಸ್ ಪಾನಿನೂ ಇದೆಯಾ? ಐಸ್ ಪಾನಿ ಕೂಡ ಇದೆ. ನಾರ್ತ್ ಇಂಡಿಯನ್ ಅಲ್ಲಿ ಚಾಟ್ಸ್ ತಿಂದಿರೋರಿಗೆ, ಮದುವೆಗಳಲ್ಲಿ ಚಾಟ್ಸ್ ತಿಂದಿರೋರಿಗೆ ಐಸ್ ಪಾನಿ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಐಸ್ ಪಾನಿ ಒಂದು ಒಳ್ಳೆ ಕಿಕ್ ಕೊಡುತ್ತೆ.
ಆ ತಂಪು ಇಳಿಯುತ್ತಲ್ಲ, so ಆ ಪುರಿ ಸಿಕ್ಕದಂಗೆ ಆಮೇಲೆ ಈಗ ಪೂರಿ ಎಲ್ಲ ನಾವೇ ಪ್ರಿಪೇರ್ ಮಾಡೋದು, ತುಂಬಾ ಕ್ರಿಸ್ಪಿಯಾಗಿ ಸಿಂಧಿ ಪೂರಿ ಅಂತ ನಾವೇ ಮಾಡ್ತಾ ಇದ್ದೇವೆ ಇವಾಗ. ಪರಿಶುದ್ಧವಾದ ಪಾನಿಪುರಿ ಪೂರಿ ಹೆಂಗ್ ಮಾಡೋದು ಅನ್ನೋರ್ಗೆ ತಲೆ ಕೆಡಿಸ್ಕೋಬೇಡಿ. ನಾವೇ ಇಲ್ಲಿ ನಿಜವಾಗ್ಲೂ ಬಿಗ್ ಬೈಟ್ ಅವರೇ ಪರಿಶುದ್ಧವಾಗಿ ಮಾಡ್ತಾರೆ. ಹಿಟ್ಟನ ಕಾಲಲ್ಲಿ ತುಳಿಯೋದಿಲ್ಲ, ನೀಟಾಗಿ ಮಿಷಿನ್ ಅಲ್ಲಿ ವಿತ್ ಹೈಜೀನ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಪಾಪಡಿ ಆಗ್ಬೋದು, ಪೂರಿ ಆಗ್ಬೋದು, ಎವ್ರಿ ಇಂಗ್ರೀಡಿಯಂಟ್ ದಟ್ ಗೋಸ್ ಇನ್ ಟು ದ ಡಿಶ್ ಇನ್ ಹೌಸ್ ಮಾಡೋದ್ರಿಂದ ನಾನು ಅಂಕಲ್ ನಿಮ್ಗೆ ಹೈಜೀನ್ ಗ್ಯಾರಂಟಿ ಕೊಡ್ತೀವಿ. 100. ಹಿಂಗೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ತರ ಒಂದ್ಸತಿ ಹಿಂಗ್ ಮಾಡೋಣ. ಸೂಪರ್, ತಮ್ಮನೇ ಸಿಗ್ತಾ ಬ್ಯೂಟಿಫುಲ್. ಸೊ ಇದು ಒಂದು ಬಿಗ್ ಬೈಟ್ ಸಣ್ಣ ಕತೆ. ಇದಲ್ಲದೆ ನಾನು ನಿಮ್ಗೊಂದು ಸ್ಪೆಷಲ್ ಸೆಗ್ಮೆಂಟ್ ತೋರಿಸ್ಬೇಕಾಗಿದ್ದೀನಿ. ಬಿಗ್ ಬೈಟ್ ಅಲ್ಲಿ ಹೊಸದಾಗಿ ಡೆಸರ್ಟ್ಸ್ ಇಂಟ್ರಡ್ಯೂಸ್ ಮಾಡಿದ್ದಾರೆ ಇನ್ ಕೊಲಾಬ್ರೇಷನ್ ವಿತ್ ನ್ಯೂ ಪ್ಯಾಟಿಸರಿ. ಅಮೇಸಿಂಗ್ ಡೆಸರ್ಟ್ಸ್, ಫ್ರೆಶ್ ಲಿಸಸ್, ಚೀಸ್ ಕೇಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ ಸೆಕ್ಷನ್ ನ ನಿಮ್ಗೆ ಅಲ್ಲೇ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಂಡ್ ಬ್ಲೇಡ್, ಆಲ್ ದಿಸ್ ಇಸ್ ಫಾರ್ ಯು. ಸ್ವಲ್ಪ ತಿಂತೀರಿ, ದಟ್ ಅಂಡ್ ದಿಸ್ ಐ ವಿಲ್ ಡೆಫಿನೆಟ್ಲಿ. ನೀನ್ ಖಾಲಿ ಮಾಡಲ್ಲ ಹಾಗಾದ್ರೆ? ಇಬ್ರದ್ದು ಇಷ್ಟು ಒಬ್ನೇ ನಾನು ತಿನ್ನಕ್ಕಾಗತ್ತಾ? ಅದು 10 ವರ್ಷ ಮುಂಚೆ ಬೇರೆ ಕತೆ, ಇವಾಗ ಬೇರೆ ಕತೆ ಆಗಿದೆ. ಈಗ ವಯಸ್ಸಾಗೋಗಿದೆ. ಅಂಕಲ್ ಅವರ ಅಪಾರವಾದ ಪ್ರೀತಿಯಿಂದ ನೀನೆಲ್ಲ ತಿಂದಿದ್ಯಾ ಶ್ರೇಣಿದಿ, ಆದ್ರೆ ಒಂದೇ ಒಂದು ಸೆಗ್ಮೆಂಟ್ ಕವರ್ ಮಾಡಕ್ ಮಿಸ್ ಮಾಡಿದ್ಯಾ, ಅದು ಚೈನೀಸು. ನೀನ್ ಮಾಡ್ಲೇಬೇಕು ಅಂತ ಹೇಳಿದಕ್ಕೆ ನಾ ಹೇಳಿದೆ ಅಂಕಲ್ ಎಲ್ಲೂ ಸಿಗ್ಬಾರ್ದು, ಅಂಥದ್ದೇನಾದ್ರು ಕೊಡಿ ಅಂದಿದ್ದಕ್ಕೆ ಪನ್ನೀರ್ ಚಿಲ್ಲಿ ಪೆಪ್ಪರ್ ಡ್ರೈ ಇದನ್ನು ಕೊಡೋರು. ಯುನೀಕ್ ಆಗಿ ಮಾಡಿದ್ದಾರೆ. ಆಲ್ ಟ್ರಯಾಂಗಲ್ ಪೀಸಸ್ ಆಫ್ ಪನ್ನೀರ್. ವಾವ್, so good. ಹೆಚ್ಚಪ್ಪೇ ಬೇಡ, ಬೈ ಸೆಲ್ಫ್ ಇಟ್ ಇಸ್ ಸೋ ಗುಡ್. ಬ್ಲೇಡ್ ಎರಡೆರಡು ಕೊಡಿ ಆಯ್ತಾ? ಏನಾದ್ರೂ ಹೇಳಿ, ಪಾನಿಪುರಿ ಇನ್ಸ್ಟೆಂಟ್ ಆಗಿ ತಿನ್ನೋ ಮಜಾ ಸೆಟ್ ಮಾಡಿ ಕೊಡೋದ್ರಲ್ಲಿ ಇಲ್ಲ. अच्छा, बहुत अच्छा. ಪಾನಿಪುರಿ ಗ್ಯಾಪ್ ಕೊಡಬಾರ್ದು, ಬೇಗ ಬಾಯಿಲಿ ಖಾಲಿ ಆಗೋ ಮುಂಚೆ ನಾನು ಬಂದ್ಬಿಡ್ಬೇಕು. ಇದೇನ ಅಷ್ಟು ಸಾಕು. ಥ್ಯಾಂಕ್ ಯು. ಚಿಯರ್ಸ್ ಟು ಮೋರ್ ಪಾನಿಪುರೀಸ್. ನೋವಾ ಪ್ಯಾಟಿಸರಿ ಅಂತ ಅಂಕಲ್ ಅವರ ಅಣ್ಣನ ಮಗಳು ಈ ಬೇಕರಿನ ರಾಜೇಶ್ವರಿ ನಗರ್ ಬಿಗ್ ಬೈಟ್ ಮೇಲೆ ಬೇಕರಿ ಕಮ್ ಕೆಫೆನ ಇಟ್ಕೊಂಡಿದ್ದಾರೆ. ಸೊ ಅವ್ರದ್ದೇ ಒಂದು ಸ್ಮಾಲ್ ಸ್ಟಾಲ್ನ ಈಗ ಬಿಗ್ ಬೈಟ್ ವಿಜಯನಗರಲ್ಲಿ ಕೂಡ ಶುರು ಮಾಡಿದ್ದಾರೆ. ಅಮೇಝಿಂಗ್ ಪೇಸ್ಟ್ರೀಸ್ ಇದೆ. ನನಗೆ ತುಂಬ ಇಷ್ಟ ಆಗ್ತಿರೋದ್ರಲ್ಲಿ ಕಾಣ್ತಿರೋದ್ರಲ್ಲಿ ಅಂದರೆ ಒಂದು ರಾಸ್ಬೆರಿ ಚಾಕ್ಲೇಟ್ ಬೇಕ್ ಚೀಸ್ ಕೇಕ್, ಇನ್ನೊಂದು ಲೋಟಸ್ ಬಿಸ್ಕಾಫ್ ವೆನಿಲಾ ಬೇಕ್ ಚೀಸ್ ಕೇಕ್. ಎರಡೂ ತುಂಬ ಇಷ್ಟ, ಬಟ್ ಎರಡೂ ತಿನ್ನಕ್ಕಾಗದೇ ಇರೋದ್ರಿಂದ ಲೋಟಸ್ ಬಿಸ್ಕಾಫ್ ವೆನಿಲಾ ಬೇಕ್ ಚೀಸ್ ಕೇಕ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅವ್ರದ್ದು ರಾಜೇಶ್ ನಗರ್ ಮೇನ್ ಬೇಕರಿ ಇದೆಯಲ್ಲ, ಅಲ್ಲಿ ಕೂಡ ವಿಸಿಟ್ ಮಾಡಿದ್ವಿ. ವೆರಿ ನೈಸ್ ಪೇಸ್ಟ್ರೀಸ್. ಐ ವಿಶ್ ಬ್ಲೇಡ್ ಹ್ಯಾಡ್ ಎ ಬೆಟರ್ ಅಪಿಟೈಟ್. ಸೊ 2 ಡೆಸರ್ಟು ಟ್ರೈ ಮಾಡಕ್ಕೆ ಸಿಗ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಗುಡ್ ಕಂಪೈನ್ ಅಂಡ್ ಗುಡ್ ಕ್ಯಾಮ್ರಾಮನ್ ಬ್ಯಾಡ್, ಬಟ್ ಬ್ಯಾಡ್ ಅಪಿಟೈಟ್. ಸಾರಿ ಬ್ಲೇಡ್. ಎಷ್ಟು ಫ್ರೆಶ್ ಆಗಿದೆ ಅಂತ ಕಟ್ಟಲ್ಲೇ ಗೊತ್ತಾಗುತ್ತೆ. ಓಹೋ, ಚೀಸ್ ಕೇಕ್ ಮಾಡೋದು ಮಾತ್ರ ಆರ್ಟ್, ಹೌದು ಕರೆಕ್ಟ್, ಖಂಡಿತ. ಬಟ್ ಅದನ್ನ ಕಟ್ ಮಾಡಿ ತೋರಿಸೋದು ಕೂಡ ಆರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಇವಾಗ ಟ್ರೈ, ನಾನೇನು ಹೇಳಲ್ಲ, ಪ್ಲೀಸ್ ಟ್ರೈ ಮಾಡಿ. ಚೀಸ್ ಕೇಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ವಿ ಕುಡಂಟ್ ಸ್ಟಾಪ್ ಫಾರ್ ಒನ್. ಈಗ ಚೂಸ್ ಮಾಡಿರೋದು ರಾಸ್ಬೆರಿ ಚಾಕ್ಲೇಟ್ ಬೇಕ್ ಚೀಸ್ ಕೇಕ್. ಕ್ಲೋಸ್ ಅಪ್ ಶಾರ್ಟ್ಸ್, ಆಸ್ಥೆಟಿಕ್ ಶಾರ್ಟ್ಸ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡೋದನ್ನ ಮರಿಬೇಡಿ. ಬಟ್ ಐ ಸ್ಟಿಲ್ ಗಿವ್ ಯು ಅ ಗ್ಲಿಮ್ಸ್ ಓವರ್ ಹಿಯರ್. ಇಟ್ಸ್ ಅ ಚಾಕ್ಲೇಟ್ ಬೇಸ್ cheese cake. Base is made of chocolate cheese. Upon that, raspberry jam and chocolate ganache. Isn't that just art? Museum ಅಲ್ಲಿ ಇಡಬಹುದು ಖಂಡಿತ. No bro, sorry, this is not for you. ಏನ್ ಮಾಡ್ತಾರೆ? ಅಂಕಲ್ ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ಮತ್ತು ವಿಜಯನಗರ ಭಾಳ ಐಕ್ಳಿಗೆ ಒಂದು ನಮ್ಮ ಜೀವನದ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನ 10 ಬ್ರಾಂಚಸ್ ಆಗ್ತಾ ಇರಲಿ, ಇನ್ನ ಈ ಥರ ಒಳ್ಳೊಳ್ಳೆ ಡೆಸರ್ಟ್ಸ್ ಮಾಡ್ತಾ ಇರಿ, ಅದಕ್ಕೆ ಕೊಡ್ತಾ ಇರಿ. ಬರ್ತೀನಿ ಅಂಕಲ್, ಸಿ ಯು. ಬಾಯ್. Chorana